ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕುರಿತು ಶಿರಸಿಯ ಕೆಲ ಸಂಘಟನೆಯ ಪ್ರಮುಖರು ಬಾಯಿಗೆ ಬಂದಂತೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಅಂತವರ ವಿರುದ್ಧ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಬೇಕೆಂದು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರ್ ಆಗ್ರಹಿಸಿದ್ರು. ಅವರು ಬಿಜೆಪಿಯ ಜಿಲ್ಲಾ ಕಾರ್ಯಾಲಯದ ದೀನ್ ದಯಾಳು ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ರು. ದೇಶದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮವಾಗಿದ್ದು ನಿಜ. ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೂಚನೆಯ ಮೇರೆಗೆ ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರೆದಿದ್ದಾರೆ. ಅದನ್ನ ಖಂಡಿಸಿ ದೆಹಲಿಯಲ್ಲಿ ಕೆಲ ಸಂಘಟನೆಗಳ ಮತ್ತು ವಿದ್ಯಾರ್ಥಿಗಳ ಶಾಂತ ರೀತಿಯ ಹೋರಾಟವನ್ನ ಕಾಂಗ್ರೆಸ್ನವರು ಸೇರಿಕೊಂಡು ಹಿಂಸಾಚಾರಕ್ಕೆ ಹೋಗುವಂತೆ ಮಾಡಿದ್ರು ಎಂದು ಆರೋಪಿಸಿದ್ರು. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಹಗರಣವಾಗಿದೆ. 70 ಲಕ್ಷದಿಂದ 80 ಲಕ್ಷದವರೆಗೆ ಅವ್ಯವಹಾರ ನಡೆದಿರುವುದು ಮಾಧ್ಯಮದಿಂದ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ನವರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಇದ್ದಾರೆ. ಅಂತವರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಿಜೆಪಿ ಉಗ್ರವಾಗಿ ಹೋರಾಟ ಮಾಡುತ್ತದೆ ಎಂದು ಹೇಳಿದ್ರು. ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ, ಇದು ಗೊತ್ತಾಗಲ್ವಾ ನಿಮಗೆ? ಕಾಣ್ತಾ ಇಲ್ವಾ? ಇದೇ ಉದ್ದೇಶ ನಾವು ಇವತ್ತು ಮಾಡ್ತಾ ಇರೋದು. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ನಾವು ಭಾಷಣ ಮಾಡ್ಬೇಕಾದ್ರೆ ಹೇಳ್ತೀರಿ ನೀವು ಭಾಷಣ ಮಾಡ್ಬೇಕಾದ್ರೆ, ನಾನು ಬಿಜೆಪಿ ಪಕ್ಷಕ್ಕೂ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಅಲ್ಲ, JDS ಪಕ್ಷಕ್ಕೂ ಅಲ್ಲ. ಹಾಗಾದ್ರೆ ಈಗೇನು ಮಾಡ್ತಾ ಇದ್ದೀರಿ ನೀವು? ಈಗೇನು ಮಾಡ್ತಾ ಇದ್ದೀರಿ? ಇದು ರಾಜ್ಯದಲ್ಲಿ ನಡೀತಾ ಇರೋದು ಯಾವ ಪಕ್ಷ? ಪಕ್ಷದ ಏನು ನೀವು ಪಕ್ಷದಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡಿದ್ದೀರಾ? ಮಾತಾಡ್ರಿ ಈಗ. ಅದಕ್ಕಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ, ಯಾರು ಮಾತಾಡಿದ್ದೀರಿ? ಯಾರು ರಾಷ್ಟ್ರದ ವಿರುದ್ಧ ಮಾತಾಡಿದೆ? ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಿದೆ. ಅದೇ ರೀತಿ ಇವತ್ತು ಆಗಿದೆ, KPSC ಹಗರಣ ನಡೆದಿದೆ, ಗೊತ್ತಿದೆ ಅಲ್ಲ ತಮಗೆಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ST ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಮೀಸಲಾಗಿದ್ದ ಹಣಗಳನ್ನು ಇವತ್ತು ಸರ್ಕಾರ ದುರ್ಬಳಕೆ ಪಡಿಸ್ಕೊಂಡು, ಅವಾಗ ನೀವು ಯಾಕೆ ಮಾತಾಡಿಲ್ಲ? ಅದೇ ರೀತಿ ಭಾಳಷ್ಟುಗಳಿದೆ. ಇವತ್ತು ನಮಗೆ ಗೊತ್ತಿದೆ, ನಮ್ಮ ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರ ಸ್ವಕ್ಷೇತ್ರ, ಇವರ ಅಳಿಯನ ಕಾಲೇಜಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದಾರೆ, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇವತ್ತು ಮೊನ್ನೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದು, ಆ ಪ್ರತಿಭಟನೆ ಮಾಡಿದ್ರೆ ಉಗ್ರನ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡೋದು. ನಂತರ ಮಾತನಾಡಿದ ಅಶೋಕ್ ಚಲವಾದಿ ಅವರು, ಇಂತಹ ಅಕ್ರಮಗಳು ಭವಿಷ್ಯದಲ್ಲಿ ಎಂದೂ ಆಗಬಾರದೆಂದು ಪ್ರಧಾನಿ ಮೋದಿ ಅವರು ದೇಶದ ಹಲವು ಕಡೆಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ರಚಿಸುವುದರ ಮೂಲಕ ಅದರ ಅಡಿಯಲ್ಲಿ ತಪ್ಪಿತಸ್ಥರನ್ನ ಶಿಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿದ್ರು. ಆದರೆ ರಾಜ್ಯದಲ್ಲಿ ಕೆಪಿಎಸ್ಸಿ ಹಗರಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೆದಿರುವುದು ರಾಜ್ಯ ಸರ್ಕಾರ ಮಲಗಿ ಕುಳಿತಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಕುರಿತು ಯಾವುದೇ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಯಾರೇ ತಪ್ಪು ಮಾಡಿದ್ದಾರೋ ಅವರೇ ಆ ತಪ್ಪಿನ ಹೊಣೆಯನ್ನ ಹೊತ್ತುಕೊಳ್ಳುತ್ತಾರೆ ಎಂದು ಹೇಳುವುದು ಎಷ್ಟು ಸಮಂಜಸ ಎಂದು ಪ್ರಶ್ನೆ ಮಾಡಿದ್ರು. ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವು ರೀತಿಯ ಪರೀಕ್ಷೆಗಳಲ್ಲಿ ಅಕ್ರಮಗಳು ಆಗಿವೆ. ಅದನ್ನ ಮರೆಮಾಚಿ ಕೆಲವು ಕಾಂಗ್ರೆಸ್ ಪ್ರಮುಖರು ಪ್ರಧಾನಿಯವರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನ ಬಿಡಬೇಕು ಮತ್ತು ವ್ಯಕ್ತಿಗತವಾಗಿ ಮಾತನಾಡಬಾರದು ಎಂದರು. ನಂತರ ಮಾತನಾಡಿದ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷೆ ಉಷಾ ಹೆಗಡೆ ಅವರು, ಕೇಂದ್ರ ಸರ್ಕಾರ ಹಲವಾರು ಮಹತ್ತರ ಯೋಜನೆಗಳನ್ನ ಸಾರ್ವಜನಿಕರಿಗಾಗಿ ಜಾರಿಗೊಳಿಸಿದೆ. ಅವುಗಳನ್ನ ಜಾರಿಗೊಳಿಸುವುದನ್ನು ಬಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮರೆತು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ನಿರ್ವಹಿಸದೆ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತದೆ ಎಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡ ನಂದನ್ ಸಾಗರ್, ವೀಣಾ ಶೆಟ್ಟಿ, ನಾಗರಾಜ್ ನಾಯ್ಕ್, ಗುಡ್ಡಪ್ಪ ತಲವಾರ್, ಶ್ರೀಕಾಂತ್ ಬಳ್ಳಾರಿ, ಮಾಂತೇಶ್ ಹಾದಿಮನಿ, ರೀತೇಶ್ ಕೆ, ಲೋಕೇಶ್ ಪಾವಸ್ಕರ್ ಸೇರಿದಂತೆ ಇತರರು ಇದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.